ಹಾಯ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಯಾವಾಗಲೂ ತೆಳ್ಳಿನ ದೋಸೆ ಮತ್ತು ಉದ್ದಿನ ದೋಸೆ ಅಂತ ಯಾವಾಗಲೂ ಮಾಡ್ಕೊಳ್ತಾ ಇರ್ತೀವಿ. ಇದೊಂದು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಹೇಳಿ ನಾನು ಟೊಮೊಟೊ ದೋಸೆ ಮಾಡ್ಕೊಳ್ತಾ ಇದ್ದೀನಿ. ಅದು ಮಾಡೋದು ತುಂಬ ಕ್ರಿಸ್ಪಿ ಆಗಿರುತ್ತೆ, ಹಾಗೆ ತುಂಬ ಟೇಸ್ಟಿ ಕೂಡ ಆಗಿರುತ್ತೆ, ತುಂಬ ಡಿಫ್ರೆಂಟಾಗೂ ಇರುತ್ತೆ. ಅದು ಮಾಡಲಿಕ್ಕೆ ನಾವೀಗ ಒಂದು ಮಿಕ್ಸಿ ಜಾರ್ಗೆ ಈ ಸೈಜ್ದು 2 ಟೊಮೊಟೊನ ನೀಟಾಗಿ ತೊಳೆದು ಕಟ್ ಮಾಡಿ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ನಾನು. ಅದ್ರ ಜೊತೆಗೇ ನಾನು ಸ್ವಲ್ಪ 2 ಚಮಚ ಆಗುವಷ್ಟು ಕಡಲೆ ಹಿಟ್ಟು ಸೇರಿಸ್ಕೊಳ್ತೀನಿ. ನಾನಿಲ್ಲಿ ಮಾಡ್ಕೊಳ್ತಾ ಇರೋದು ಒಂದು ಇಬ್ಬರಿಗೆ ಆಗುವಷ್ಟು ಅಷ್ಟೇ. ಹಾಗಾಗಿ ನನಗೆ ಇಷ್ಟು ಸಾಕು. ನಿಮ್ಗೆ ಜಾಸ್ತಿ ಬೇಕು ಅಂತಂದರೆ ಜಾಸ್ತಿ ಕ್ವಾಂಟಿಟಿ ಯೂಸ್ ಮಾಡ್ಕೊಳ್ಬೋದು. ಹಾಗೆ 1 ಚಮಚ ಆಗೋಷ್ಟು ಕೊತ್ತಂಬರಿ ಮತ್ತು ಅರ್ಧ ಚಮಚ ಜೀರಿಗೆ, ಒಂದು ಅರ್ಧ ಇಂಚ್ ಆಗುವಷ್ಟು ಶುಂಠಿ, ಹಾಗೆ ಒಂದು 3 ಒಣಮೆಣಸನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ನಾನು ನಿನ್ನೆ ನೈಟ್ ನೆನೆಸಿಟ್ಟಿದ್ದೆ ಅಕ್ಕಿನ, ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಇನ್ಸ್ಟೆಂಟಾಗಿ ಮಾಡ್ಕೊಳ್ಬೇಕು ಅಂತ ಅಂದರೆ ಅದಕ್ಕೆ ನೀವು ಅಕ್ಕಿ ಹಿಟ್ಟು ಹಾಗೆ ಒಂದು ಸ್ವಲ್ಪ ರವೆನ ಸೇರಿಸ್ಕೊಂಡ್ರು ಕಡಿದ್ರೆ ಆಯಿತು. ಉದ್ದಿನ ದೋಸೆಗಿಂತ ಸ್ವಲ್ಪ ತೆಳ್ಳಿನ ದೋಸೆಗಿಂತ ಸ್ವಲ್ಪ ದಪ್ಪಗೆ ಅಷ್ಟು ಕಡ್ಕೊಂಡ್ರೆ ಸಾಕು. ನಿಮಗೆ ಇಲ್ಲಿ ಬೇಕು ಅಂದರೆ ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಕೂಡ ಚಿಕ್ಕದಾಗಿ ಕಟ್ ಮಾಡಿ ಯೂಸ್ ಮಾಡ್ಕೋಬಹುದು. ಇವಾಗಲೇ ನಾನಿಲ್ಲಿ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಎಷ್ಟು ಉಪ್ಪು ನೋಡಿ, ಅದನ್ನು ನೀಟಾಗಿ ತಿರುಗಿಸ್ಕೊಂಡು ಇಟ್ಕೊಳ್ಳಿ. ನಿಮಗೆ ಜಾಸ್ತಿ ಜನ ಇದ್ದರೆ ಜಾಸ್ತಿ ಹಿಟ್ಟನ್ನು ಮಾಡ್ಕೋಬೇಕಾಗತ್ತೆ. ನಾವು ಇಬ್ಬರು ಇರೋದ್ರಿಂದ ನಮಗಷ್ಟೇ ಸಾಕು. ಸ್ಟವ್ ಹಚ್ಚಿಬಿಟ್ಟು ಒಂದು ತವಾನ ಒಲೆ ಮೇಲಿಟ್ಟು ಅದು ನೀಟಾಗಿ ಕಾದಾದ್ರ ಮೇಲೆ ಚಮಚ ಹಿಟ್ಟನ್ನು ನೀಟಾಗಿ ಹಾಕಿ ತೆಳ್ಳಗೆ ಮಾಡಿ ಎಲ್ಲ ಕಡೆಗೂ ಆಗೋ ಹಾಗೆ ದೋಸೆ ಮಾಡ್ಕೊಳ್ಳೋಣ. ಅದು ಬೇಯೋ ಅಷ್ಟೊತ್ತಿಗೆ ನಾನು ಕೊಬ್ಬರೆಣ್ಣೆ ಯೂಸ್ ಮಾಡ್ಕೊತಿದ್ದೀನಿ. ಕೊಬ್ಬರೆಣ್ಣೆ ಆದರೂ ಓಕೆ, ಇಲ್ಲಾಂದರೆ ತುಪ್ಪ ಇದ್ರೂ ಓಕೆ. ಕೊಬ್ಬರೆಣ್ಣೆ ಯೂಸ್ ಮಾಡೋದ್ರಿಂದ ತುಂಬ ಒಳ್ಳೆಯದು, ಅದು ಹೆಲ್ತಿ ಕೂಡ ಹೌದು. ಹಾಗಾಗಿ ನಾನಲ್ಲಿ ಕೊಬ್ಬರೆಣ್ಣೆನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಅದು ನೀಟಾಗಿ ಬೆಂದಾದ್ರ ಮೇಲೆ ಅದನ್ನು ತೆಗೆದು ಪ್ಲೇಟಿಗೆ ಹಾಕ್ಕೊಳ್ಳೋಣ. ಅಷ್ಟೊತ್ತಿಗೆ ಅದಕ್ಕೆ ಬೇಕಾಗುವಂಥ ಒಂದು ಚಟ್ನಿ. ನಾನು ಒಂದು ಮಿಕ್ಸಿ ಜಾರ್ಗೆ ಒಂದು 1/4 ಕಪ್ ಆಗುವಷ್ಟು ಕಾಯಿ ತುರಿನ ತುರಿದಿಟ್ಕೊಂಡಿದ್ದೆ. ಹಾಗೆ ಅದಕ್ಕೆ ನಾನೊಂದು 5-6 ಜೀರಿಗೆ ಮೆಣಸು, ಅದಕ್ಕೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು, ಒಂದು ಸ್ವಲ್ಪ ಹುಳಿ, ಗಡಲೆ, ಹಾಗೆ ಒಂದು 3 ಎಸಳು ಬೆಳ್ಳುಳ್ಳಿ, ಹಾಗೆ ಒಂದು ಚೂರು ಶುಂಠಿ, ಹಾಗೆ ಒಂದು 3-4 ಎಲೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ರುಬ್ಕೊಂಬಂದಿದ್ದೆ. ಇವೆರಡು ಕಾಂಬಿನೇಷನ್ ತುಂಬ ಚೆನ್ನಾಗಾಗತ್ತೆ. ನೀವು ಬೇಕಾದರೆ ಬೇರೆ ಥರ ಚಟ್ನಿ ಕೂಡ ಮಾಡ್ಕೊಳ್ಬೋದು, ಬಟ್ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಒಮ್ಮೆ ಒಂದ್ಸಲ ಟ್ರೈ ಮಾಡಿ ನೋಡಿ. ತುಂಬ ಕ್ರಿಸ್ಪಿಯಾಗೂ ಇರುತ್ತೆ, ಹಾಗೆ ಸ್ವಲ್ಪ ಡಿಫ್ರೆಂಟಾಗಿಯೂ ಇರುತ್ತೆ. ಲಂಚ್ ಬಾಕ್ಸ್ ತೊಗೊಂಡೋಗೋ ಮಕ್ಕಳಿಗೂ ಕೂಡ ಒಂದು ಡಿಫ್ರೆಂಟ್ ಆಗಿರುವಂಥ ತಿಂಡಿ ಆಗಿರುತ್ತೆ. ಇದು ತುಂಬ ಈಸಿಯಾಗಿ ಮಾಡ್ಕೊಳ್ಬಹುದು. ಇದನ್ನು ಒಮ್ಮೆ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.